ಹಿಂದಿ ಅಧಿಕಾರಿಗಳು ದಬ್ಬಾಳಿಕೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ನಾನು ಯಾಕೆ ದೆಹಲಿಗೆ ಹೋದೆ ಅಂತ ಅನ್ನಿಸ್ತಾ ಇದೆ ಅಂತ ಸೋಮಣ್ಣ ಹೇಳ್ತಾರೆ. ರಾಜ್ಯ ಸಚಿವರಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ, ಅವರೇ ಅಸಹಾಯಕರಾದಾಗ ಮತ್ತೆ ಹೇಗೆ ಇದನ್ನು ಸರಿಪಡಿಸೋರು ಯಾರು? ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಆಗುವಾಗ ನೀವು ಮಂತ್ರಿ ಆಗಿದ್ದು ಏನು ಪ್ರಯೋಜನ? ಕೇಂದ್ರದಲ್ಲಿ ಈ ಕೆಲಸ ಏನಾದರೂ ತಮಿಳ್ನಾಡಲ್ಲಿ ಆಗಿದ್ರೆ ತಮಿಳರು ನಿನ್ನ ಮಂತ್ರಿಗಿರಿ ಬೇಡ ಅಂತ ಹೋಗದ ಬಿಟ್ಟು ಆಚೆಗೆ ಬರ್ತಿದ್ರಿ. ನಿಮಗೆ ಸ್ವಾಭಿಮಾನ ಇದ್ದರೆ ಕನ್ನಡದವರು, ನಾಳೆ ನಾವು ಯಾವುದೇ ಕಾರಣಕ್ಕೂ ಈ ಪರೀಕ್ಷೆಯನ್ನು ನಡೀಲಿಕ್ಕೆ ಬಿಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಹುಬ್ಬಳ್ಳಿ ಮತ್ತು ಮೈಸೂರು, ಬೆಂಗಳೂರಲ್ಲಿ ಏನು 3 ಭಾಗದಲ್ಲಿ ಈ ಪರೀಕ್ಷೆ ನಡೀತಾ ಇದೆ ಅಂತ ಹೇಳಿ ನಾಳೆ ಗೊತ್ತಾಗಿದೆ. ಹಾಗಾಗಿ ಈ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಅವಕಾಶ ಕೊಡೋವರೆಗೂ ಇಲ್ಲಿ ಯಾವುದೇ ರೈಲ್ವೆ ಪರೀಕ್ಷೆಗಳು, ಕೇಂದ್ರ ಸರ್ಕಾರದ ಯಾವುದೇ ಪರೀಕ್ಷೆಗಳು ನಡೀಲಿಕ್ಕೆ ಬಿಡಬಾರ್ದು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ತೀರ್ಮಾನ. ಪರೀಕ್ಷೆ ಕೇಂದ್ರಗಳ ಮುಂದೆನೂ ಪ್ರತಿಭಟನೆ ನಡೆಯುತ್ತೆ. ಅಧಿಕಾರಿಗಳು ಇರುವಂಥ ಕೇಂದ್ರ ವಲಯ ಏನಿದೆ, ರೈಲ್ವೆ ಕೇಂದ್ರ ವಲಯ, ಅಲ್ಲೂ ಪ್ರತಿಭಟನೆ ನಡೆಯುತ್ತೆ. 2 ಕಡೆನೂ ನಡೆಯುತ್ತೆ. 2008ರಲ್ಲಿ ಡಿ ಗ್ರೂಪ್ ನೇಮಕಾತಿಗಾಗಿ ನಡೆದಂಥ ಭಾರಿ ದೊಡ್ಡ ಪರೀಕ್ಷೆ, ಅವತ್ತಿಗೂ ಸಹ ಹಿಂದಿ ಮತ್ತು ಇಂಗ್ಲೀಷ್ನಲ್ಲೇ ಡಿ ಗ್ರೂಪ್ ಪರೀಕ್ಷೆ ನಡೀಬೇಕು ಅಂತ ಹೇಳಿ ಉತ್ತರ ಭಾರತದ ಬಿಹಾರದ 3,000 ಜನರನ್ನ ಬಿಹಾರಿಗಳನ್ನು ಕರ್ನಾಟಕಕ್ಕೆ ಕರ್ತಂದರು. ಅವತ್ತು 3 ಕಡೆ ಹುಬ್ಬಳ್ಳಿ ಮತ್ತು ಮೈಸೂರು, ಬೆಂಗಳೂರಿನ ಭಾಗದಲ್ಲಿ ಪರೀಕ್ಷೆ ನಡೆಸುವಂಥ ಭಾರಿ ದೊಡ್ಡ ಹುನ್ನಾರ ಅವತ್ತು ನಡೆದಿತ್ತು. ಹೆಚ್ಚು ಹಿಂದಿ ಭಾಷಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಹಿಂದಿ ರಾಜ್ಯದವರಿಗೆ ಮತ್ತು ಉತ್ತರ ಭಾರತೀಯರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ಕೇಂದ್ರದ ಹಿಂದಿ ಅಧಿಕಾರಿಗಳ ಸಂಚು ಭಾರಿ ದೊಡ್ಡ ಮಟ್ಟಕ್ಕೆ ಅವತ್ತಿಗೂ ನಡೆದಿತ್ತು. ಆ ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಮಾಹಿತಿಯ ಆಧಾರದ ಮೇಲೆ ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ 3 ಹಂತದಲ್ಲಿ ಭಾರಿ ದೊಡ್ಡ ಚಳುವಳಿ ಪ್ರಾರಂಭ ಆಯಿತು. ಅವತ್ತು ಪರೀಕ್ಷೆ ನಡೀಲಿಕ್ಕೆ ಬಿಡಲಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪರೀಕ್ಷೆ ನಡೀಲಿಕ್ಕೆ ಬಿಡಲಿಲ್ಲ. ಹುಬ್ಬಳ್ಳಿಯಲ್ಲೂ ಭಾರಿ ದೊಡ್ಡ ಗಲಾಟೆ ಆಯಿತು. ಬೆಂಗಳೂರಲ್ಲಿ ಅವತ್ತು ನಮ್ಮ 100 ಜನ ಕರವೆಯ ಹೋರಾಟಗಾರನ ತಗೊಂಡೋಗಿ ಬಂಧಿಸಿ ಜೈಲಾಗಿಟ್ಟಿದ್ರು. ಭಾರಿ ದೊಡ್ಡ ಲಾಠಿ ಚಾರ್ಜ್ ಆಯಿತು, ಎಲ್ಲ ಆಗಿತ್ತು ಮೈಸೂರು, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ. ಆದರೂ ಪರೀಕ್ಷೆ ನಡೀಲಿಕ್ಕೆ ಅವತ್ತಿನ ಕಾಲಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಟಿರಲಿಲ್ಲ. ಹಾಗೆ ಡಿ ಗ್ರೂಪ್ ನೇಮಕಾತಿಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಆಗದೇ ಇದ್ದಾಗ ಲಲ್ಲೂ ಪ್ರಸಾದ್ ಯಾದವ್ ನಂತರ ಕೇಂದ್ರದ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರು ಆದಮೇಲೆ ಕರ್ನಾಟಕದ ಡಿ ಗ್ರೂಪ್ ಪರೀಕ್ಷೆ ಯಾಕೆ ನಡೆದಿಲ್ಲ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳನ್ನು ಕೇಳಿದಾಗ ಅಲ್ಲಿ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವ ಹೋರಾಟ ಚಳವಳಿ ನಡೆಯೋದ್ರಿಂದ ಅಲ್ಲಿ ರೈಲ್ವೆ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ KRV ಬಿಡ್ತಾ ಇಲ್ಲ ಅನ್ನೋ ಮಾತು ಅಧಿಕಾರಿಗಳಿಂದ ಕೇಳಿಬಂದಾಗ ಅವತ್ತಿನ ಕೇಂದ್ರದ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು, ಅವರು ಕೇಳೋದ್ರಲ್ಲಿ ಅರ್ಥ ಇದೆ. ಭಾರತ ಅನ್ನೋದು ಒಂದು ಹಿಂದಿ ಭಾಷೆಯ ಒಕ್ಕೂಟದ ಭಾರತ ಅಲ್ಲ, ಭಾಷೆಯ ಭಾರತ ಅಲ್ಲ, ಭಾಷಾ ರಾಜ್ಯಗಳ ಒಳಗೊಂಡಂಥ ಅನೇಕ ಸಂಸ್ಕೃತಿ ಆಚಾರ ವಿಚಾರಗಳ ಒಳಗೊಂಡಂಥ ಒಕ್ಕೂಟವೇ ಭಾರತ. ಹಾಗಾಗಿ ಒಂದು ಹಿಂದಿಯಲ್ಲಿ ಯಾಕೆ ಎಲ್ಲ ಇಡೀ ರಾಷ್ಟ್ರದಲ್ಲಿ ಪರೀಕ್ಷೆ ಬರೀಬೇಕು, ಯಾತಕ್ಕೋಸ್ಕರ ಬಲವಂತವಾಗಿ ಹಿಂದಿ ಹೇರಿಕೆಯನ್ನು ಇತರೆ ರಾಜ್ಯಗಳ ಮೇಲೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ಮೇಲೆ ಆ ರಾಜ್ಯ ಭಾಷೆಗಳಲ್ಲಿ ಡಿ ಗ್ರೂಪ್ ಪರೀಕ್ಷೆ ಬರೀಬೋದು ಅಂತ ಹೇಳಿ ಅವತ್ತು ಮಮತಾ ಬ್ಯಾನರ್ಜಿ ಆದೇಶ ಹೊರಡಿಸಿರು. ಅದಾದ ನಂತರ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾವು
ಕರ್ನಾಟಕದಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಬಿಟ್ಟು ಕನ್ನಡದಲ್ಲಿ ಅವಕಾಶ ಸಿಕ್ಕಿದಂಥ ಅವತ್ತಿನ ಪರೀಕ್ಷಾಭ್ಯರ್ಥಿಗಳು ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಸಿಕ್ತು, ಪರೀಕ್ಷೆ ಬರೆದರು. 4701 ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ 3882 ಜನ ಕನ್ನಡಿಗರು ಅವತ್ತು ಆಯ್ಕೆ ಆದರು ಡಿ ಗ್ರೂಪಿಗೆ. ಅದಾದ ನಂತರ ಅನೇಕ ಇದೇ ಥರ ಕದ್ದು ಮುಚ್ಚಿ ಪರೀಕ್ಷೆಗಳನ್ನ ಬರೆಯುವಂಥ ಸಂದರ್ಭದಲ್ಲೂ ಸಹ ಕರವೆಯ ಮಾಹಿತಿಯನ್ನು ಪಡೆದು ಅಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡದೇ ಇದ್ದ ಕಾರಣ ಒಂದಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗ್ತಿತ್ತು ರೈಲ್ವೆ ಇಲಾಖೆಯಲ್ಲಿ. ಇತ್ತೀಚೆಗೆ ಮತ್ತೆ ರೈಲ್ವೆಯಲ್ಲಿ ಪರೀಕ್ಷೆಗಳಿಗೆ ಕನ್ನಡವನ್ನು ಕೈಬಿಟ್ಟು ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ಪರೀಕ್ಷೆ ಬರೀಬೇಕು ಅನ್ನುವ ಅಧಿಸೂಚನೆಗಳನ್ನು ಕೇಂದ್ರ ರೈಲ್ವೆ ಇಲಾಖೆ ಕೊಟ್ಟಾಗ ನಮಗೆ ದೊಡ್ಡ ಶಾಕ್ ಆಯಿತು. ಮತ್ತು ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಯಾರಿದ್ರು ಅವರು ಸಹ ಇದೆಂಥ ಅನ್ಯಾಯ, ಹಿಂದೆಲ್ಲ ಬರೀಲಿಕ್ಕೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇತ್ತು, ಈಗ ಯಾಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಸಹ ಆಗಾಗ ಧ್ವನಿ ಎತ್ತಾ ಇದ್ರು. ಇತ್ತೀಚೆಗೂ ಸಹ ನಾವು ಒಂದು 2-3 ತಿಂಗಳ ಹಿಂದೆ ಇರಬೇಕು, ನಾವು ರೈಲ್ವೆ ಕಚೇರಿಯ ಮುಂದೆ, ಬೆಂಗಳೂರು ರೈಲ್ವೆ ವಲಯದ ಮುಂದೆ ದೊಡ್ಡ ಪ್ರತಿಭಟನೆಗೆ ಮುಂದಾದಾಗ ಆಗ ನಮ್ಮ ಪೊಲೀಸ್ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳೆಲ್ಲ ಕುಂತು ಒಂದು ದೊಡ್ಡ ಚರ್ಚೆ ನಡೆಯಿತು. ಸುಮಾರು ಅವತ್ತು 1 ಗಂಟೆಗೂ ಹೆಚ್ಚು ಕಾಲ ನಾವು ಚರ್ಚೆ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾಗಿರುವಂಥ ಸೋಮಣ್ಣವರು ಸಹ, ನಾನು ಅವ್ರ ಜೊತೆಯಲ್ಲೂ ಮಾತಾಡಿದ್ದೆ, ಮತ್ತು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವ್ರ ಜೊತೆಯಲ್ಲೂ ಮಾತಾಡಿದೆ. ಹಾಗೆ ಒಂದು 2-3 ಜನ MP ಗಳು ನನ್ನ ಜೊತೆಯಲ್ಲಿ ಮಾತಾಡಿದರು. ನಾವೆಲ್ಲ ಈಗ ರೈಲ್ವೆ ಸಚಿವರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಭೇಟಿ ಮಾಡ್ತೀವಿ. ಇವತ್ತು ಏನು ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನು ವಾಪಸ್ ಏನು ಪಡೆದಿದೆ ರೈಲ್ವೆ ಇಲಾಖೆ, ಅದು ವಾಪಸ್ ಮತ್ತೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡೋವರೆಗೂ ನೀವು ಅಲ್ಲಿಂದ ಎದ್ದು ಆಚೆಗೆ ಬರಬೇಡಿ ಅಂತ ಹೇಳಿದರು. ನಾವು ಅವತ್ತು ಅಧಿಕಾರಿಗಳ ಜೊತೆಯಲ್ಲಿ ಭಾರಿ ಒಂದು ಸ್ಟ್ರಾಂಗಾಗಿ ಒಂದು ಸಂದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದು. ಅದಾದ ಅರ್ಧ ಗಂಟೆಯಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರದಿಂದ ಒಂದು ಆದೇಶ ಬಂತು, ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇದೆ ಅಂತ ಹೇಳಿ. ಆಗ ನಾವು ಅವಕಾಶ ಬಂದ ಮೇಲೆ ಮಾಧ್ಯಮದ ಗೆಳೆಯರಿಗೆ ಆಚೆ ಕಡೆ ಹೊರಗಡೆ ಬಂದು ಮಾತಾಡಿ ಅಲ್ಲಿಂದ ಹೊರಟು. ಆದರೆ ಮತ್ತೆ ಈಗ ರೈಲ್ವೆ ಇಲಾಖೆಯಲ್ಲಿ ಇವತ್ತು ಅಂಥದ್ದೇ ಒಂದು ದೊಡ್ಡ ಅನ್ಯಾಯ ನೋಡಿ. ನಾಳೆ ಪರೀಕ್ಷೆ ಇದೆ, 4 ದಿವಸ ಇದೆ. ನನಗೆ ಅವರು ರೈಲ್ವೆ ಪರೀಕ್ಷೆಗೆ ಕರೆಯನ್ನು ಮಾಡ್ತಾರೆ. ಅಭ್ಯರ್ಥಿಗಳು ಕರೆ ಮಾಡಿದಾಗ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಅನ್ನೋದಿರುತ್ತೆ. ಆಮೇಲೆ ಅದನ್ನು ಕನ್ನಡವನ್ನು ಕೈಬಿಟ್ಟು ಬರೀ ಹಿಂದಿ ಇಂಗ್ಲೀಷ್ನಲ್ಲಿ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾರೆ. ಈಗ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಸುಮಾರು 194 ಹುದ್ದೆಗಳು. ಅದರಲ್ಲಿ ಕರ್ನಾಟಕ, ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸುಮಾರು 101 ಮತ್ತು ಬೆಂಗಳೂರಲ್ಲಿ 194 ಹುದ್ದೆಗಳಿಗೆ ನೀವು ಬರೀರಿ ಅಂತ ಹೇಳ್ತಾರೆ. ಆದರೆ ಬರೆಯೋದು ಯಾವ ಭಾಷೆಯಲ್ಲಿ ಅಂದರೆ ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ. ನಮ್ಮಲ್ಲಿ ಇದು ಕೆಲಸ ಮಾಡ್ತಿದ್ದಂಥವರಿಗೆ, ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದಂಥವರಿಗೆ ಹೆಚ್ಚುವರಿ ಬಡ್ತಿಯನ್ನು ಕೊಡುವಂಥದ್ದು, ಅಂದರೆ ಪ್ರಮೋಷನ್ ತಗೊಳ್ಳುವಂಥ ಪರೀಕ್ಷೆ ಇದು. ಪ್ರಮೋಷನ್ ತಗೋಬೇಕಾದ್ರೆ ನಮ್ಮಲ್ಲಿ ಇವತ್ತು ರೈಲ್ವೆಯಲ್ಲಿ ತುಂಬ ಜನ ಕೆಲಸ ಮಾಡ್ತಿರೋರು ಡಿ ಗ್ರೂಪಿಂದ ಪ್ರಮೋಷನ್ ಆಗಿ ಅವರು ಬಂದಿರ್ತಾರೆ ಇಂಥದ್ದೊಂದು ಹುದ್ದೆಗೆ. ಅವರಿಗೆ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಕೊಟ್ಟರೆ ಅವರು ಯಾಕೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಯಾಕೆ ಪರೀಕ್ಷೆ ಬರೆಯೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕಾಗಿ ಅವರು ಇಲ್ಲ, ನಮಗೆ ಕನ್ನಡದಲ್ಲೇ ಬರೀಲಿಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಬರೆಯೋಕ್ಕೆ ಸಾಧ್ಯ ಆಗುತ್ತೆ, ಅವರು ಹಿಂದಿ ಇಂಗ್ಲೀಷ್ನಲ್ಲೇ ಮಾತ್ರ ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ಉತ್ತರ ಭಾರತದ ಹಿಂದಿ ಭಾಷಿಕರಿಗೆ ಅನುಕೂಲ ಆಗುತ್ತೆ, ಅವರು ಪ್ರಮೋಷನ್ ಸಿಗುತ್ತೆ. ಹಾಗಾದರೆ ಕನ್ನಡದ ಮಕ್ಕಳಿಗೆ ಪ್ರಮೋಷನ್ ಬೇಡವಾ? ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇಲ್ವಾ? ಅವಕಾಶ ಕೊಡಲ್ಲ ಅನ್ನೋದಾದರೆ ಕನ್ನಡದ ಮಕ್ಕಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋಂಥವರಿಗೆ ಪ್ರಮೋಷನ್ನು ಸಿಗದೆ ಅನ್ಯಾಯ ಮಾಡಿದ್ರೆ
ಭಾರತದ ಒಕ್ಕೂಟ ಅಂತ ಹೇಳಿ ನಾವು ಯಾತಕ್ಕೆ ಒಪ್ಕೋಬೇಕಾಗುತ್ತೆ ಅನ್ನೋ ಪ್ರಶ್ನೆ ಅವ್ರ ಮುಂದೆ ಇದ್ದ ಕಾರಣ ಅವರು ಸಹ ಹೇಳ್ತಾ ಇದ್ದಾರೆ, ನಾಳೆ ನಾವು ರೈಲ್ವೆ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಮಾಧ್ಯಮದ ಪತ್ರಿಕೆಗಳಲ್ಲಿ ಕೆಲವು ಪ್ರಕಟಣೆ ಆಗಿದೆ. ನಮಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೇ ಹೋದರೆ ನಾವು ನಾಳೆಯ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳಿ ಅಭ್ಯರ್ಥಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸಹ ನಾನು ಬೆಳಗ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ಮಾತಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಗುರುವಾರ ನೀವೊಂದು ನಿಯೋಗ ದೆಹಲಿಗೆ ಬನ್ನಿ ಅಂತ ಹೇಳಿ. ಗುರುವಾರ ಯುಗಾದಿ ಹಬ್ಬ ಇದ್ದ ಕಾರಣ ನಾವು ಗುರುವಾರ ಬರೋಕ್ಕಾಗೋದಿಲ್ಲ, ಬೇಕಾದ್ರೆ ನಾಳೆನೇ ಹೇಳಿಬಿಡಿ, ಇವತ್ತು ರಾತ್ರಿ ಹೊರಟು ನಾವು ನಾಳೆ ಬೆಳಗ್ಗೆ ನಮ್ಮದು ಒಂದು ನಿಯೋಗ ನಾವು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ನಾಳೆ ಕಷ್ಟ ಆಗುತ್ತೆ, ಅವರು ಹೊರಗಡೆ ಇದ್ದಾರೆ ರೈಲ್ವೆ ಕೇಂದ್ರ ಸಚಿವರು, ಅದಕ್ಕಾಗಿ ಶನಿವಾರ ನಾನು ನಿಗದಿ ಮಾಡ್ತೀನಿ, ಶನಿವಾರ ನೀವು ದೆಹಲಿಗೆ ಒಂದು ನಿಯೋಗ ಬನ್ನಿ, ಏನು ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಏನು ಅನ್ಯಾಯ ನಡೀತಾ ಇದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಗೊಂಡು ಬನ್ನಿ ಅನ್ನೋ ಮಾತನ್ನು ಹೇಳಿದರು. ಅದು ಶನಿವಾರ ಹೋಗೋದು ಬೇರೆ, ಆದರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಭಾರತ ಸರ್ಕಾರಕ್ಕೆ ಇದು ಸರಿ ಅಂತ ಅನ್ನಿಸ್ತಾ ಇದೆ ಅನ್ನೋದು ನಮ್ಮ ಒಂದು ಚಳುವಳಿಯ ಮೂಲ ಇವತ್ತು ಕಾರಣ ಆಗಿದೆ. ನಾಳೆ ನಾವು ಸಹ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾನು ನಮ್ಮ ಹುಬ್ಬಳ್ಳಿ ಮತ್ತು ಆ ಭಾಗದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಗದಗ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನೀವೆಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಹುಬ್ಬಳ್ಳಿಯಲ್ಲಿ ನಡೆಯುವ ಪರೀಕ್ಷೆ ನಡೆಯಬಾರದು ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀವಿ. ಹಾಗೆ ನಾಳೆ ಬೆಂಗಳೂರಲ್ಲೂ ಅಷ್ಟೇ, ನೀವು ಪೊಲೀಸ್ನೋ ನೋಟಿಸ್ಸು ನಾವು ಚಳುವಳಿ ಮಾಡ್ತೀವಿ ಅಂದಷ್ಟೇ ನಮ್ಮ ಪೊಲೀಸ್ನವ್ರು ನೋಟಿಸ್ ತಂದು ನಮ್ಮ ಕಚೇರಿ ಕೊಡ್ತಾರೆ. ಯಾತಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಿ? ಚಳುವಳಿ ನಮ್ಮ ಹಕ್ಕು. ನಮ್ಮ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಪೊಲೀಸ್ ಇಲಾಖೆ ಕನಿಷ್ಠ ಈ ಚಳುವಳಿ ಯಾತಕ್ಕಾಗಿ ನಡೀತಾ ಇದೆ? ನೀವು ನಮ್ಮನ್ನು ತಗೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿದರೆ, ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿದ್ರೆ ಯಾರಿಗೂ ತಲುಪಲ್ಲ ನಮ್ಮ ಚಳುವಳಿ. ನಮ್ಮ ಹೋರಾಟದ ಬಿಸಿ ಯಾರಿಗೂ ಮುಟ್ಟೋದಿಲ್ಲ. ಎದುರುಗಡೆ ಇರುವಂಥ ವಿಧಾನಸೌಧಕ್ಕೆ ಮುಟ್ಟಲ್ಲ ಅಂದರೆ ಉತ್ತರ ಭಾರತದಿಂದ ಬಂದಂಥ ಎಮ್ಮೆ ಚರ್ಮದ ಈ ಹಿಂದಿ ಅಧಿಕಾರಿಗಳಿಗೆ ಎಲ್ಲಿ ತಲುಪುತ್ತೆ ಅದು? ಅದಕ್ಕಾಗಿ ತಕ್ಷಣ ಬಂದು ನೋಟಿಸ್ ಕೊಡ್ತಾರೆ, ನೀವು ಚಳುವಳಿ ಮಾಡಬಾರ್ದು, ಮಾಡೋದಾದರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಅಂತ. ನೀವು ನೋಟಿಸ್ ಕೊಟ್ರಲ್ಲ, ಇನ್ನೂ 100 ನೋಟಿಸ್ ಕೊಟ್ಟರು ನಾಳೆ ನಮ್ಮ ಚಳುವಳಿ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ನಮ್ಮ ಚಳುವಳಿ ನಡೆಯುತ್ತೆ. ನೀವು ಎಂಥದಾದ್ರು ಮಾಡ್ಕೊಳ್ಳಿ, ನಾಳೆ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿರಿ ಅಲ್ಲಿ ರೈಲ್ವೆ ಇಲಾಖೆ ಮುಂದೆ, ನಮ್ಮನ್ನೆಲ್ಲ ಬಂಧಿಸಿ ಮತ್ತೊಮ್ಮೆ ನಾಮಫಲಕದ ಚಳುವಳಿಯಲ್ಲಿ ನಾವೆಲ್ಲ ಜೈಲಲ್ಲಿ ಇದ್ದು ಮತ್ತೊಮ್ಮೆ ನಾವು ಬೇಕಾದ್ರೆ ಅಲ್ಲೇ ಉಗಾದಿ ಹಬ್ಬವನ್ನು ಜೈಲಲ್ಲೇ ಮಾಡ್ತೀವಿ, ನಮಗೇನು ಭಯ ಇಲ್ಲ. ಹಾಗಾಗಿ ಇಂಥ ನೋಟಿಸ್ ಕೊಡುವ ಬೆದರಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ಕನ್ನಡಿಗರ ಹಕ್ಕು. ನಮ್ಮ ದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದಾದರೆ ನಾವೇನು ಮಾಡಬೇಕಾದ್ರೆ, ನಾವು ಭಾರತದ ಒಕ್ಕೂಟದ ಪ್ರಜೆಗಳ ಕನ್ನಡಿಗರು ಇಲ್ಲ ದಕ್ಷಿಣ ಭಾರತೀಯರ ಮೇಲೆ ಇಂಥ ಹಿಂದಿಯ ಬಲವಂತವಾದಂಥ ಹೇರಿಕೆ ದಬ್ಬಾಳಿಕೆ ಯಾವ ಕಾರಣಕ್ಕೋಸ್ಕರ? ಕೇಂದ್ರದ ಎಲ್ಲ ಉದ್ಯೋಗಗಳನ್ನು ಹಿಂದಿ ಭಾಷಿಕರು ಅಷ್ಟೇ ಪಡ್ಕೊಳ್ಳೋದಾದರೆ ಮತ್ತೆ ನಾವು ದಕ್ಷಿಣ ಭಾರತೀಯರ ನಮ್ಮ ಪಾತ್ರ ಏನು ಭಾರತದ ಒಕ್ಕೂಟದಲ್ಲಿ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಅದಕ್ಕಾಗಿ ಇವತ್ತು ಮಾಧ್ಯಮಗಳ ಮುಖಾಂತರ ನಾಳೆ ನಡೆಯುವಂಥ ಪ್ರತಿಭಟನೆಯ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಇವತ್ತು ಮಾಧ್ಯಮದ ಗೆಳೆಯರನ್ನ ಬರಮಾಡಿಕೊಂಡಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ನನ್ನ ಸಂಪರ್ಕ ಮಾಡಿದಾಗ ಹೇಳಿದೆ, ನೀವು ತಕ್ಷಣ ರೈಲ್ವೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಾಳೆ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿಸಿ ಮುಂದೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ರೈಲ್ವೆ ಯಾವುದೇ ಪರೀಕ್ಷೆಗಳು ಇಲ್ಲಿ ಆಗದಂತೆ ನೀವು ಸೂಚಿಸಬೇಕು. ಇಲ್ಲ ಅಂದರೆ ನಾಳೆ ನಾವು ಏನು ಮಾಡ್ತೀವಿ ಅನ್ನೋದು
ನಾಳೆ ಗೊತ್ತಾಗುತ್ತೆ ನಿಮಗೆ. ಆಗ ಕಾನೂನು ಸುವ್ಯವಸ್ಥೆ ತೊಂದರೆ ಆಯಿತು, ಇಲ್ಲ ಅಲ್ಲೇನೋ ಹಾನಿ ಆಯಿತು ಅಂತ ಹೇಳಿದ್ರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಹಕ್ಕಿಗಾಗಿ ನಾವು ಯಾವ ತೀರ್ಮಾನ ಬೇಕಾದರೂ ನಾಳೆ ನಾವು ತಗೊಳ್ಳಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಯಾರಿದ್ದೀವಿ. ಅದಕ್ಕೋಸ್ಕರ ಯಾಕೆಂದರೆ ಸುಮಾರು ಸಲ ಇದು ಏನು ನಿನ್ನೆ ಇವತ್ತಿನ ವಿಚಾರ ಅಲ್ಲ, ಭಾರಿ ವರ್ಷಗಳಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ. ಹಿಂದಿಯ ಬಲವಂತವಾದಂಥ ಹೇರಿಕೆಯನ್ನು ನಮಗೆ ಯಾಕೆ ಮಾಡ್ತೀರಿ? ರೈಲ್ವೆ ಇಲಾಖೆ ಅನ್ನೋದು ಭಾರತ ಸರ್ಕಾರದ ಒಂದು ದೊಡ್ಡ ಉದ್ಯಮ. ಆ ಉದ್ಯಮದಲ್ಲಿ ಎಲ್ಲ ರಾಜ್ಯ ಭಾಷೆಗಳಿಗೆ ಆಗದಂತೆ ನೋಡ್ಕೋಬೇಕಾದ್ದು ಭಾರತ ಸರ್ಕಾರದ ಕರ್ತವ್ಯ. ಅದು ಬಿಟ್ಟು ಕೇವಲ ಹಿಂದಿ ಇಂಗ್ಲೀಷ್ನಲ್ಲಿ ನೀವು ಪರೀಕ್ಷೆ ಬರೀ ಅಂತ ಹೇಳಿದ್ರೆ ಯಾಕೆ ಕನಿಷ್ಠ ಡಿ ಗ್ರೂಪ್ ಅಂತ ಪರೀಕ್ಷೆಗಳಿಗೂ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಹೇಳ್ತೀರಿ. ಯಾಕೆ ಸಾಧ್ಯ ಆಗುತ್ತೆ? ಈಗ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ಗಾಗಿ ನಡೆಯುವಂಥ ಪರೀಕ್ಷೆಗಳನ್ನು ನೀವು ಹಿಂದಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳೋದಾದರೆ, ಡಿ ಗ್ರೂಪಿಂದ ಬಂದಂಥವ್ರು, ಪ್ರಮೋಷನ್ ಆಗಿ ಬಂದಂಥವ್ರು, ಅವ್ರಿಗೆ ಹಿಂದಿ ಇಂಗ್ಲೀಷ್ ಗೊತ್ತೇ ಇಲ್ಲದೆ ಇರುವಂಥವ್ರು ಬರೆಯೋದಾದರೂ ಹೇಗೆ? ಹೀಗಾಗಿ ನೋಡಿ, ನಮ್ಮ ಸಚಿವರುಗಳು, ಕೇಂದ್ರ ಸಚಿವರುಗಳು, ಮೊನ್ನೆ ನಾನು ಸೋಮಣ್ಣವ್ರಿಗೆ ಕೇಳಿದೆ, ಸೋಮಣ್ಣವರೇ ನೀವು ನಮ್ಮ ರಾಜ್ಯ ಸಚಿವರಿದ್ದೀರಿ, ಹೇಗೆ ಇದನ್ನು ಇಂಥ ಅನ್ಯಾಯ ಯಾಕೆ ಸಹಿಸ್ಕೋತೀರಿ ಅಂದರೆ, ಅಣ್ಣ ಅಸಹಾಯಕ, ನಾನು ಏನು ಮಾಡಲಿ ಅಂತಾರೆ. ಯಾರಿಗೆ ಹೇಳ್ಬೇಕು ನಾವು ದೂರು? ಅಲ್ಲಿ ಹಿಂದಿ ದೊರೆಗಳು ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ಹಿಂದಿ ಅಧಿಕಾರಿಗಳು ದಬ್ಬಾಳಿಕೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ನಾನು ಯಾಕೆ ದೆಹಲಿಗೆ ಹೋದೆ ಅಂತ ಅನ್ನಿಸ್ತಾ ಇದೆ ಅಂತ ಸೋಮಣ್ಣ ಹೇಳ್ತಾರೆ. ರಾಜ್ಯ ಸಚಿವರಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ, ಅವರೇ ಅಸಹಾಯಕರಾದಾಗ ಮತ್ತೆ ಹೇಗೆ ಇದನ್ನು ಸರಿಪಡಿಸೋರು ಯಾರು? ಹಾಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ, ನಾನು ಆವತ್ತಿನಿಂದ ಹೇಳ್ಕೊಂಡು ಬಂದೆ, ನಮ್ಮ ಜೊತೆ ಇಲ್ಲಿ ಕೂರಿಸಿ ರೈಲ್ವೆ ಅಧಿಕಾರಿಗಳನ್ನ, ಹಿರಿಯ ಅಧಿಕಾರಿಗಳನ್ನ, ಸಚಿವರನ್ನ ಕೂರಿಸಿ, ಏನು ಇದು ನಿರಂತರವಾಗಿ ಇಂಥ ಅನ್ಯಾಯ ನಡೆಯೋದನ್ನ ಯಾಕೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ. ಅದಕ್ಕಾಗಿ ಇವತ್ತು ಒಂದು ಕಡೆ ನಮ್ಮ ಮಂತ್ರಿಗಳು ಯಾರಿದ್ದಾರೆ ಅವರು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಆಗುವಾಗ ನೀವು ಮಂತ್ರಿ ಆಗಿದ್ದು ಏನು ಪ್ರಯೋಜನ? ಕೇಂದ್ರದಲ್ಲಿ ಈ ಕೆಲಸ ಏನಾದರೂ ತಮಿಳ್ನಾಡಲ್ಲಿ ಆಗಿದ್ದರೆ ತಮಿಳರು ನಿನ್ನ ಮಂತ್ರಿಗಿರಿ ಬೇಡ ಅಂತ ಹೋಗದು ಬಿಟ್ಟು ಆಚೆಗೆ ಬರ್ತಿದ್ರಿ. ನಿಮಗೆ ಸ್ವಾಭಿಮಾನ ಇದ್ದರೆ ಕನ್ನಡದವರು, ನಮ್ಮ ಮಂತ್ರಿಗಳು ಕರ್ನಾಟಕದಿಂದ ಮಂತ್ರಿಗಳು ಆಗಿದ್ದೀರಲ್ಲಪ್ಪ ನೀವು ಕನ್ನಡದ ನಾಡಿನ ನೆಲಜಲದ ವಿಚಾರ ಬಂದಾಗ, ಇಲ್ಲ ಉದ್ಯೋಗದ ವಿಚಾರ ಬಂದಾಗ, ಭಾಷೆ ವಿಚಾರ ಬಂದಾಗ ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಡಿ. ನೀವು ಅಧಿಕಾರವನ್ನು ತ್ಯಜಿಸಿ ಬನ್ನಿ ಕನ್ನಡದ ಮಕ್ಕಳಿಗೋಸ್ಕರ. ಅಧಿಕಾರ ಕೊಟ್ಟವರು ಕನ್ನಡದ ನಾಡಿನ ಮಕ್ಕಳು. ನಿಮಗೆ ಆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದರೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ? ಇವತ್ತು ಅಷ್ಟು ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ? ಒಬ್ಬರು ಮಾತಾಡೋದಿಲ್ಲ ಸಂಸದರು. ಮತ್ತು ನಿಮಗೆ ಯಾಕೆ ನಿಮ್ಮನ್ನು ಕಳಿಸಿರೋದು ಕೇಂದ್ರಕ್ಕೆ? ಕರ್ನಾಟಕದ ಮಕ್ಕಳ ಭವಿಷ್ಯ ಪ್ರಶ್ನೆ ಅಂದಾಗ ನೀವು ಮಾತಾಡಬೇಕಲ್ಲ ಸಂಸದರು. ಒಬ್ಬ ಸಂಸದರು ಮಾತಾಡಲ್ಲ ಅನ್ನೋದಾದರೆ ಸಂಸದರ ಮನೆಗಳ ಮುಂದೆನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕದಿಂದ ಏನು ಮಂತ್ರಿಗಳು ಆಗಿದ್ದೀರಿ, ಇದನ್ನು ನೀವು ಸರಿಪಡಿಸೋಕ್ಕಾಗಲ್ಲ ಅನ್ನೋದಾದರೆ ನೀವು ಒಂದು ಕ್ಷಣ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ಇರಬಾರ್ದು. ರಾಜೀನಾಮೆ ಹೋಗದು ಬಿಟ್ಟು ವಾಪಸ್ ಕರ್ನಾಟಕಕ್ಕೆ ಬನ್ನಿ. ನಿಮ್ಮ ಜನ ಮೆಚ್ತಾರೆ, ನಮ್ಮ ಜನ ಮೆಚ್ತಾರೆ, ನಿಮ್ಮನ್ನು ಒಪ್ಕೋತಾರೆ. ಆಗ ಕೇಂದ್ರದವರಿಗೆ ಒಂದಿಷ್ಟು ಭಯ ಬರುತ್ತೆ ಇಂಥ ತೀರ್ಮಾನಗಳು ತಗೊಳ್ಳೋಕ್ಕೆ. ಇದು ಮಾಡದೆ ಇವತ್ತು ನಮ್ಮ ಪ್ರತಿನಿಧಿಗಳು ಯಾವುದೋ ಇಂಥ ವಿಚಾರ ಬಂದಾಗ, ಅವತ್ತು ಅನ್ಯಾಯ ಆದಾಗ, ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆದಾಗ ಅವತ್ತು ಅಂಬರೀಷ್ ಅವರು ತನ್ನ ಸಚಿವ ಇದಕ್ಕೆ ರಾಜೀನಾಮೆ ಕೊಟ್ಟು ಬರಲಿಲ್ವಾ? ಹಾಗೆ ಮಾನ್ಯ ಕುಮಾರಸ್ವಾಮಿ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ನೀವೆಲ್ಲ ಭಾರಿ ದೊಡ್ಡ ಈ ನಾಡಿನ ಎಲ್ಲ ಉನ್ನತವಾದ ಅಧಿಕಾರವನ್ನು ಅನುಭವಿಸ್ತವ್ರಿದ್ದೀರಿ. ಇವತ್ತು ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದಾಗ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಚೆಗೆ ಬನ್ನಿ. ಆ ಕ್ಷಣಕ್ಕೆ ಅದು ಸರಿಯಾಗದೆ ಹೋದರೆ ಕೇಳಿ. ಬೇಕಾದರೆ ಒಂದು ಕರ್ನಾಟಕದಲ್ಲಿ ನಡೆಯುವಂಥ ಇಂಥ ಚಳುವಳಿಯಿಂದಾಗಿ ಭಾರತದ ಅನೇಕ ರಾಜ್ಯಗಳಿಗೆ ಆಗ್ತಿರೋ ಅನ್ಯಾಯ ಕರ್ನಾಟಕದಿಂದಲಾದರೂ ಸರಿಯಾಗುತ್ತೆ ಅನ್ನೋದು ನನ್ನ ಈ ಕೋರಿಕೆ. ಅದಕ್ಕೋಸ್ಕರ ನಾಳೆ ನಾವು ಯಾವುದೇ ಕಾರಣಕ್ಕೂ ಈ ಪರೀಕ್ಷೆಯನ್ನು ನಡೀಲಿಕ್ಕೆ ಬಿಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಹುಬ್ಬಳ್ಳಿ ಮತ್ತು ಮೈಸೂರು, ಬೆಂಗಳೂರಲ್ಲಿ ಏನು 3 ಭಾಗದಲ್ಲಿ ಈ ಪರೀಕ್ಷೆ ನಡೀತಾ ಇದೆ ಅಂತ ಹೇಳಿ ನಾಳೆ ಗೊತ್ತಾಗಿದೆ. ಹಾಗಾಗಿ ಈ ಪರೀಕ್ಷೆಯನ್ನು ಸಂಪೂರ್ಣವಾಗಿ
ಕನ್ನಡದಲ್ಲಿ ಅವಕಾಶ ಕೊಡೋವರೆಗೂ ಇಲ್ಲಿ ಯಾವುದೇ ರೈಲ್ವೆ ಪರೀಕ್ಷೆಗಳು, ಕೇಂದ್ರ ಸರ್ಕಾರದ ಯಾವುದೇ ಪರೀಕ್ಷೆಗಳು ನಡೀಲಿಕ್ಕೆ ಬಿಡಬಾರ್ದು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ತೀರ್ಮಾನ. ಪರೀಕ್ಷೆ ಕೇಂದ್ರಗಳ ಮುಂದೆನೂ ಪ್ರತಿಭಟನೆ ನಡೆಯುತ್ತೆ. ಅಧಿಕಾರಿಗಳು ಇರುವಂಥ ಕೇಂದ್ರ ವಲಯ ಏನಿದೆ, ರೈಲ್ವೆ ಕೇಂದ್ರ ವಲಯ, ಅಲ್ಲೂ ಪ್ರತಿಭಟನೆ ನಡೆಯುತ್ತೆ. 2 ಕಡೆನೂ ನಡೆಯುತ್ತೆ. ಆಗಲಿ ಬಿಡಿ, ಆಗಲಿ. ಕನ್ನಡದ ಮಕ್ಕಳ ಭವಿಷ್ಯ, ಬದುಕು ಭಾರಿ ಮುಖ್ಯ. ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಇದೀವಲ್ಲ, ಜೈಲಿಗೆ ಹೋಗಿ ನಾವು ರೆಡಿ ಇದ್ದೀವಿ, ಕಳಿಸಿ ನಮ್ಮನ್ನು ಜೈಲಿಗೆ ಬೇಕಾದರೆ. ನಮ್ಮ ಕನ್ನಡದ ಮಕ್ಕಳ ಭವಿಷ್ಯಕ್ಕಿಂತ ಏನು ದೊಡ್ಡದೇನಲ್ಲ. ಹಾಗಾಗಿ ಈಗ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಧಿಕ್ಕರಿಸ್ತೀವಿ. ನೋಟಿಸ್ನ ಧಿಕ್ಕರಿಸಿ ನಾಳೆ ನಮ್ಮ ಪ್ರತಿಭಟನೆಯನ್ನು ಅಲ್ಲೇ ಮಾಡ್ತೀವಿ. ಎಲ್ಲಿ ಕಳ್ಕೊತಾ ಇದ್ದೀವಿ ನಾವು ಅಲ್ಲೇ ಹುಡುಕಬೇಕು. ಕಳ್ಕೊಳ್ಳೋದು ಒಂದು ಕಡೆ, ಹುಡುಕೋದು ಒಂದು ಕಡೆ ಆದರೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಫ್ರೀಡಮ್ ಪಾರ್ಕಲ್ಲಿ ತಗೊಂಡೋಗಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೂ ಬೆಂಗಳೂರಲ್ಲಿ ಅವಕಾಶ ಇಲ್ಲದೆ ಫ್ರೀಡಮ್ ಪಾರ್ಕಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ. ಆ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಪೊಲೀಸ್ನವ್ರ ಮುಖ ನಾವು ನೋಡಬೇಕು, ನಮ್ಮ ಮುಖ ಪೊಲೀಸ್ನವ್ರು ನೋಡಬೇಕು. ಯಾವ ಅಲ್ಲಿ ಪಕ್ಕದ ವಿಧಾನಸೌಧಕ್ಕೂ ತಲುಪೋದಿಲ್ಲ ಅದು, ಗೊತ್ತಾಯ್ತರ? ಹಾಗಾಗಿ ಆಗಲಿ ಬಿಡಿ, ಉಗಾದಿ ಹಬ್ಬ ಅಲ್ಲಿ ಜೈಲೊಳಗಡೆ ಆಗಲಿ. ಈ ಸಲ ನಾವಂತೂ ರೆಡಿ ಇದ್ದೀವಿ. ರೈಲ್ವೆ ಇಲಾಖೆಯನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ನ್ಯಾಷನಲ್ ಮೀಡಿಯಾ ಇದ್ದರೆ ಅವರಿಗೆ ಹೇಳಿ, ನಾಳೆ ಇಡೀ ಕರ್ನಾಟಕದ ಒಳಗಡೆ ಯಾವ ರೈಲ್ವೆ ಸ್ಟೇಷನ್ಗಳನ್ನ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ಏನೇ ಆದರೂ ಅದಕ್ಕೆ ನೀವೇ ಹೊಣೆಗಾರರು. ನಾವಂತೂ ತೀರ್ಮಾನ ಮಾಡಿದ್ದೀವಿ, ಏನು ಬೇಕಾದರೂ ಆಗ್ಬೋದು ನಾಳೆ. ಅದು ಆಗೋದು ಬೇಡ ಅಂದರೆ ನಿಮ್ಮ ಪರೀಕ್ಷೆ ತಕ್ಷಣ ನಿಲ್ಲಿಸಿ ಕನ್ನಡದಲ್ಲಿ ಪರೀಕ್ಷೆ ಬರಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಿ. ಇಲ್ಲದೆ ಹೋದರೆ ಬಿಡೋಲ್ಲ, ಅದೇನಾದರೂ ಬಿಡೋದಿಲ್ಲ. ಅದನ್ನೇ ಇವತ್ತು ನೋಡಿ, ನಮ್ಮ ಜನಪ್ರತಿನಿಧಿಗಳಿಗೆ ಇರಬೇಕು. ನಾವೇನು ಮಾಡಲಿಕ್ಕೆ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ವಿ. ಹಿಂದುವೆ ರೈಲ್ವೆ ಚಾಲಕರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಯಿತು. ರೈಲ್ವೆಗಳು ಅಲ್ಲಲ್ಲೇ ಕಂಬಿಗಳ ಮೇಲೆ ಕುಂತು ಪ್ರತಿಭಟನೆ ಆಯಿತು. ಒಂದೇ ದಿವಸ ಸುಮಾರು 16-17 ಟ್ರೈನ್ಗಳು ಬಂದಾದಂಥದ್ದು ಆಯಿತು. ಏನೆಲ್ಲ ರೈಲ್ವೆ ಕಚೇರಿ ಧ್ವಂಸ ಆಯಿತು, ಎಲ್ಲ ಆಗಿತ್ತಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ಚಳವಳಿಗಾರರು ಇನ್ನೇನು ಮಾಡಬೇಕು? ನಮ್ಮ ಜನಪ್ರತಿನಿಧಿಗಳಿಗೆ ಅದು ಅರಿವಿರಬೇಕು. ಇಲ್ಲಿ ಗೆದ್ದು ಹೋದಂಥ ಸಂಸದರಿಗೆ ಕನಿಷ್ಠ ಅವರಿಗೆ ಅದು ಗಮನಕ್ಕೆ ಬಂದಿದೆಯೋ ಏನೋ ಗೊತ್ತಿಲ್ಲ. ಸಂಸದರು ತಿಳ್ಕೊಂಡಿದ್ದಾರೋ ಹೆಂಗೋ ಗೊತ್ತಿಲ್ಲ. ನಿರಂತರವಾಗಿ ಹೇಳ್ತಲೇ ಇರ್ತೀವಿ ನಾವು ಸಂಸದರಿಗೆ. ಈ ಥರ ರಾಜ್ಯದ ವಿಚಾರ ಬಂದಾಗ ಒಟ್ಟಿಗೆ ನೀವು BJP, ಕಾಂಗ್ರೆಸ್, JDS ಅಂತ ಹೇಳಿ ರಾಜಕಾರಣ ಮಾಡಬೇಡಿ ಅಂಥ ವಿಚಾರಕ್ಕೆ. ಯಾವ ತಮಿಳ್ನಾಡಲ್ಲಿ ಅನ್ಯಾಯ ಆದಾಗ ಅಲ್ಲಿ DMK, ADMK ಎಲ್ಲ ಸಂಸದರು ಒಟ್ಟಿಗೆ ನಿಂತು ಕೆಲಸ ಮಾಡ್ತಾರೆ. ಹಂಗೆ ನೀವು ಮಾಡಿ ಅಂತ ಹೇಳಿ 100 ಸಲ ಹೇಳಿದ್ದೀವಿ. ನಮಗೆ ಎಷ್ಟು ಕಾಳಜಿಯಿಂದ ನಿನ್ನೆ ಗೊತ್ತಾದಾಗಿಂದ ನಿನ್ನೆ ಮೊನ್ನೆಯಿಂದಲೂ ನಾನು ಪ್ರಹ್ಲಾದ್ ಜೋಶಿಗೆ ಒಂದು 3 ಬಾರಿ ಮಾತಾಡ್ತೀನಿ, ಸೋಮಣ್ಣನು ಮಾತಾಡ್ತೀನಿ. ಇನ್ನೇನು ಮಾಡಬೇಕು ನಾವು? ಅದಕ್ಕೆ ಹೇಳಿದೆ, ಇಲ್ಲ ನಿಮ್ಮ ಅಲ್ಲೊಂದು ನಿಯೋಗ ಬರ್ತೀವಿ ನಾವು, ಕೂರಿಸಿ ನಮ್ಮ ಎದುರುಗಡೆ ನಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಲಿ ಅಂತೀವಿ. ಶನಿವಾರ ಬನ್ನಿ ಅಂತಾರೆ. ಶನಿವಾರ ಹೋಗೋದ್ರೊಳಗಡೆ ಈ ಪರೀಕ್ಷೆಗಳು ಮುಗಿದು ಹೋಗಿರುತ್ತೆ. ಏನು ಮಾಡಬೇಕು? ಹಾಗಾದರೆ ಪದೇ ಪದೇ ಇದೇ ಥರ ನಾವು ಬರೀ ಹೇಳ್ಕೊಂಡೇ ಕೂತ್ಕೊಂಡ್ರೆ, ಸರಿಯಾದ ಬಿಸಿ ಮುಟ್ಟಿಸ್ಲಿಲ್ಲ ಅಂದರೆ ಪ್ರತಿ ಸಲ ಇಂತಹನೇ ನಡೀತಾ ಇರುತ್ತೆ ನಿರಂತರವಾಗಿ. ಅದಕ್ಕಾಗಿ ಒಂದಷ್ಟು ಸೋಮಣ್ಣವ್ರು ಹೇಳ್ತಾರೆ, ಅಣ್ಣ ನೀವೇ ಏನಾದ್ರು ಮಾಡಿ ಅಂತ. ನಾವೇನು ಮಾಡಲಿ? ನಮಗೆ ಗೊತ್ತಿರೋದು ಏನು? ಬೀದಿಲಿಂದ ಚಳವಳಿ ಮಾಡೋದು. ಹಾಗಾಗಿ ಸ್ವಲ್ಪ ನಮ್ಮ ಸಂಸದರಾದರೂ ಕನಿಷ್ಠ ಎಲ್ಲರೂ ಒಟ್ಟಿ ನಿಂತು ಇಂಥ ಸಂದರ್ಭಗಳನ್ನು ಎದುರಿಸುವಂಥದ್ದು ಆಗಬೇಕು, ಕೇಳುವಂಥದ್ದು ಆಗಬೇಕು. ಕೇಳಲ್ಲ ಎಲ್ಲ ಪಕ್ಷದ ಸಂಸದರು ಅಷ್ಟೇ, ಅದೇನು ಇಂಥ ಪಕ್ಷ ಅಂತ ಏನಲ್ಲ. ಒಟ್ಟಾರೆ ಸಂಸದರು ಕರ್ನಾಟಕದ ಈ ಥರ ವಿಚಾರಗಳು ಬಂದಾಗ ಹೈಕಮಾಂಡ್ ಹೆದರಿ ಸಾಯ್ತಾರೆ. ಒಬ್ಬರು ಮಾತಾಡುವಂಥ ಇಲ್ಲ. ಒಬ್ಬರು ಅನಂತಕುಮಾರ್ ಇದ್ದರು, ಅವ್ರನ್ನ ಒಪ್ಕೋಬೇಕು. ಅನಂತಕುಮಾರ್ ಅವತ್ತು ಆ ಕೆಲಸ ಮಾಡೋರು. ತಕ್ಷಣ ಯಾವುದೇ ಇರಲಿ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಯಾವುದೇ ಸರ್ಕಾರ ಇದ್ರೂ ನಮ್ಮನ್ನು ಕರ್ಕೊಂಡೋಗಿ ಪ್ರಧಾನಿಗಳನ್ನ ಭೇಟಿ ಮಾಡಿಸಿ ಆ ಕ್ಷಣಕ್ಕೆ ಒಂದಷ್ಟು ನ್ಯಾಯ ಏನಾದರೂ ಸಿಕ್ತಿತ್ತು. ಈಗ ಅಂಥವ್ರು ಯಾರೂ ಇಲ್ಲ. ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಅದನ್ನೇ ಹೇಳಿದೆ, ಅನಂತಕುಮಾರ್ ಇಲ್ಲದ ಏನಿದೆ ಅದನ್ನು ನೀವು ತುಂಬ್ರಿ ಕರ್ನಾಟಕದ ಪರವಾಗಿ ಅಂತ. ಕನ್ನಡದವ್ರು ಓಟ್ ಹಾಕಲ್ವಲ್ಲ. ಯಾರಾದ್ರು 1000 ರೂಪಾಯಿ ಕೊಡ್ತಾರೆ, 2000 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಓಟ್ ಹಾಕ್ತಾರೆ. ನಾವೆಲ್ಲಿಂದ ಕೊಡಲಿ? ನಿಮಗೆ ಗೊತ್ತಪ್ಪ ಎಷ್ಟು ಕೊಡ್ತಾರೆ ಅಂತ, ನಮ್ಗೇನು ಗೊತ್ತು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.